ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲ ನಮಸ್ಕಾರ. ಇವತ್ತು ನಾನೊಂದು ನಿಮಗೆ ವಿಶೇಷವನ್ನು ಹೇಳ್ತಿದ್ದೇನೆ. ಏನಂತ ಕೇಳಿದರೆ, ನೀವು ಅಪ್ಪಿತಪ್ಪಿಯೂ ನಿಮ್ಮ ಮನೆಯಲ್ಲಿ ಸಾಕಿದಂಥ ನಾಯಿ ಇರಬಹುದು, ಬೆಕ್ಕಿರಬಹುದು, ಮೊಲ ಇರಬಹುದು, ಪ್ರೀತಿಯಿಂದ ನೀವು ಸಾಕಿದ್ದೀರಿ. ಅದು ಆಕಸ್ಮಿಕವಾಗಿ ಸತ್ತು ಹೋದರೆ ನೀವು ನಿಮ್ಮ ಪ್ರೀತಿಯಿಂದ ಅದನ್ನು ಏನು ಮಾಡ್ತೀರಿ, ನಿಮ್ಮ ಕಾಂಪೌಂಡ್ ಹಾಲ್ ಏನಿದೆ ಅಲ್ಲಿ ಮಣ್ಣು ಮಾಡ್ತಿದ್ದೀರಿ ನೀವು. ಇದು ನಿಮ್ಮ ಮನೆಗೂ ದೋಷ, ನಿಮ್ಮ ಇಡೀ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಅವರಿಗೆಲ್ಲರಿಗೂ ದೋಷ ಬರ್ತದೆ. ನಾನಾ ಥರದ ಕಾಯಿಲೆಗಳು ಬರ್ತದೆ, ಒಂದರ ಹಿಂದೆ ಒಂದು ಕಾಯಿಲೆಗಳು ಬರ್ತದೆ. ಮತ್ತು ನಿಮ್ಮ ಎಷ್ಟು ಹಣ ಇದ್ದರೂ ಕೂಡ ಒಂದು ಕಡೆಯಿಂದ ಹಣ ಬರ್ತಾ ಇರ್ತದೆ, ಒಂದು ಕಡೆಯಿಂದ ಹಣ ಹೋಗ್ತಾ ಇರ್ತದೆ. ಇದಕ್ಕೆ ಮೂಲ ಕಾರಣ ನೀವು ಸಾಕಿದ ಪ್ರಾಣಿಗಳನ್ನು ಯಾವುದೇ ಕಾರಣಕ್ಕಾಗಿಯೂ ನಿಮ್ಮ ಕಾಂಪೌಂಡ್ನ ಒಳಗಡೆ ಮಣ್ಣು ಮಾಡಲೇಬಾರ್ದು. ನಿಮ್ಮಲ್ಲಿ ಒಂದು ಸ್ವಲ್ಪ ಹಣ ಖರ್ಚಾಗ್ಬೋದು, 1,000 ಖರ್ಚಾಗ್ಬೋದು. ಅದನ್ನು ಎಲ್ಲಿಯಾದರೂ ಪಾಲು ಬಿದ್ದ ಜಾಗ ಎಲ್ಲ ಇರ್ತದೆ, ಅಲ್ಲೂ ಮಣ್ಣು ಮಾಡಿಬಿಡಿ, ತೊಂದರೆ ಏನಿಲ್ಲ. ಇದುವರೆಗೆ ನೀವು ಏನಾದರೂ ಅಪ್ಪಿತಪ್ಪಿ ಇಂಥ ತಪ್ಪುಗಳನ್ನು ಮಾಡಿದರೆ ಒಂದು ವೇಳೆ ಅದಕ್ಕೊಂದು ಪ್ರಾಯಶ್ಚಿತ್ತವನ್ನು ಮಾಡಿ, ಎಲ್ಲವೂ ಸರಿಯಾಗ್ತದೆ. ಇನ್ನು ಮುಂದೆ ಅಂಥ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಮಾತು ನಿಮಗೆ ಸರಿ ಅಂತ ಅನಿಸಿದರೆ ಇದು 4 ಜನರಿಗೆ ತಿಳಿಸಿ. ಹಾಗೆಯೇ ನನ್ನ ಫೋನ್ ನಂಬರ್ ಬರೆದಿಟ್ಟುಕೊಳ್ಳಿ, 9800254627, ಮೂಕಾಂಬಿಕಾ ರಾಶಿ ಪ್ರಶ್ನೆ, ಜಪ್ಪು ಕುಡುಪಾಡಿ ತೋಟ. ಇನ್ನೊಂದು ವಿಷಯವನ್ನು ಹೇಳ್ತೇನೆ ನಿಮಗೆ. ಏನಂತ ಕೇಳಿದರೆ, ಕೆಲವರಿಗೆ ಎಕರೆಗಟ್ಟಲೆ ಜಾಗ ಉಂಟು. ಆ ಜಾಗದಲ್ಲಿ ಮನೆಯ ಹಿರಿಯವರು ಸತ್ತರೆ, ಅವರ ದಂಪತಿಗಳು ಏನಾದರೂ ಸತ್ತರೆ, ಅವರು ಹೇಳ್ತಾರೆ ನಮ್ಮ ಮಣ್ಣಿನಲ್ಲಿ ಮಣ್ಣು ಮಾಡಿಬಿಡಿ, ಇಲ್ಲದಿದ್ದರೆ ಸುಟ್ಟು ಬಿಡಿ ಅಂತ. ಅದೇ ಥರ ಮಕ್ಕಳು ಮಾಡ್ತಾರೆ. ಯಾವ ಕಾರಣಕ್ಕೂ ಇಂಥ ತಪ್ಪುಗಳನ್ನು ಇನ್ನು ಮುಂದೆ ಮಾಡಲಿಕ್ಕೆ ಹೋಗಬೇಡಿ. ಯಾಕೆಂತ ಕೇಳಿದರೆ ಇದು ಆ ಕುಟುಂಬಸ್ಥರಿಗೆ ಎಲ್ಲರಿಗೂ ತೊಂದರೆ ಬರ್ತದೆ. ಮತ್ತು ಎಷ್ಟು ಹಣ ಇದ್ದರೂ ಕೂಡ ಇವರು ಬರ್ಬಾದಾಗ್ತಾರೆ. ಮತ್ತು ಆ ಭೂಮಿಯನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡಬೇಕಾಗ್ತದೆ. ಯಾರಾದರೂ ಅದನ್ನು ತೆಗೆದುಕೊಂಡರೂ ಕೂಡ ಅವರಿಗೂ ಕೂಡ ಒಳ್ಳೆಯದಾಗುವುದಿಲ್ಲ. ಅದಕ್ಕೋಸ್ಕರ ಇಂಥ ತಪ್ಪುಗಳನ್ನು ಮಾಡುವ ಮೊದಲು ನಿಮ್ಮ ಪರಿಸರದಲ್ಲಿ ಕೆಲವು ಜ್ಞಾನಿಗಳಿದ್ದಾರೆ, ಅವರ ಬಳಿ ಸ್ವಲ್ಪ ವಿಮರ್ಶೆ ಮಾಡಿ. ಮತ್ತು ಯಾವ ಕಾರಣಕ್ಕೂ ಗೋರಿಗಳನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಭೂಮಿಯಲ್ಲಿ ಒಂದು ಮಾಡಿದರೂ ಕೂಡ ನಿಮ್ಮಲ್ಲಿ ರೋಗ ರುಜಿನ ಬಂದು ನಿಮ್ಮ ಮಾನಸಿಕ ಸಮಸ್ಯೆ, ಶಾರೀರಿಕ ಸಮಸ್ಯೆ, ನಾನಾ ಥರದ ಗೊಂದಲಗಳು ನಿಮಗೆ ಸೃಷ್ಟಿಯಾಗ್ತದೆ. ಮತ್ತು ಇನ್ನಷ್ಟು ನಿಮ್ಮಲ್ಲಿರುವಂಥ ಹಣ ಎಲ್ಲ ಖರ್ಚಾಗಿ ಕೊನೆಗೆ ಬೀದಿಗೆ ಬರಬೇಕಾಗ್ತದೆ. ಅದಕ್ಕೋಸ್ಕರ ಇಂಥ ತಪ್ಪುಗಳನ್ನು ದಯಮಾಡಿ ಮಾಡಲಿಕ್ಕೆ ಹೋಗಬೇಡಿ. ಹಾಗೆಯೇ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನನ್ನನ್ನು ಗೂಗಲ್ನಲ್ಲಿ ಸಂಪರ್ಕ ಮಾಡ್ಬೋದು. ಚಂದ್ರಕಾಂತ ಗುರೂಜಿ ಅಂತ ಟೈಪ್ ಮಾಡಿದರೆ ಸಾಕು, ನಿಮಗೆ ಹೆಚ್ಚಿನ ಮಾಹಿತಿ ನಿಮಗೆ ಬರ್ತದೆ. ಮತ್ತು ಫೇಸ್ಬುಕ್ನಲ್ಲೂ ನಾನಿದ್ದೇನೆ, ಮತ್ತು ಯೂಟ್ಯೂಬ್ನಲ್ಲಿ ಇದ್ದೇನೆ. ಚಂದ್ರಕಾಂತ ಗುರೂಜಿ ಅಂತ ಟೈಪ್ ಮಾಡಿದರೆ ನಿಮಗೆ ಎಲ್ಲ ಮಾಹಿತಿಗಳು ಸಿಗ್ತದೆ. ಮೊದಲಿನಿಂದಲೂ ನಾನು ಫೇಸ್ಬುಕ್ನಲ್ಲಿ 5 ವರ್ಷದಿಂದ ಇದ್ದೆ. ನೀವು ಕೇಳ್ತಿದ್ದೀರಿ ಮಾತಾಡಿ 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 ಅಂತ, ಮಾತಾಡ್ತಿದ್ದೇನೆ. 3 ತಿಂಗಳಿನಲ್ಲಿ ಕೇವಲ 53 ವೀಡಿಯೋಗಳನ್ನು ಮಾಡಿದ್ದೇನೆ. ನೀವು ಸರ್ಚ್ ಮಾಡಿದರೆ ಸಿಗ್ತದೆ. ಒಳ್ಳೆಯ ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ, ನಿಮ್ಮ ಮಸ್ತಕಕ್ಕೆ ಕೊಟ್ಟಿದ್ದೇನೆ. ನನ್ನ ಮಸ್ತಕದ್ದು ಕಾರಣ ಒಂದು, ನೀವು ಕೂಡ ಜ್ಞಾನಿಗಳಾಗಬೇಕು, ನೀವು ಕೂಡ ಅಂಥ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಿ ನಾನು ನನ್ನಲ್ಲಿರುವಂಥ ಏನು ವಿಷಯ ಉಂಟು ಅದು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲರೂ ದೇವರಿಗೆ ಒಳ್ಳೆಯದು ಮಾಡಲಿ. ಜೈ ಶ್ರೀರಾಮ್.